ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ 4-9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ಬೈ ಸಪೋಸ್ ನೀವೆಲ್ಲೋ ಹೊರಗಡೆ ಹೋಗ್ತಿದ್ದೀರಾ, ಅಲ್ಲೇನೋ ಒಂದು ಥಿಂಗ್ ಬಿಸಾಕ್ಕೊಂಡಿರ್ತೀರ. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಮನೆಗೆ ಬಂದು ಅದನ್ನು ಎಷ್ಟೇ ಟಾರ್ಚ್ ಹಾಕಿ ಹುಡುಕಿದ್ರೂ ಸಿಗುತ್ತಾ? ಎಲ್ಲಿ ನೀವು ಕಳ್ಕೊಂಡಿರ್ತೀರೋ ಅಲ್ಲೇ ಹುಡುಕಬೇಕು. ಪ್ರಾಪರಾಗಿ ನಾವು ಏನೇ ಕಳ್ಕೊಂಡ್ರೂ ಅದು ಎಲ್ಲಿ ಕಳ್ಕೊಂಡಿದ್ದೀವೋ ಅದು ಅಲ್ಲಿ ಹುಡುಕಿದ್ರೇ ಸಿಗುತ್ತೆ. ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ, ನಿಮಗೆ ಏನು ಬೇಕು ಅನ್ನೋದು ಹೊರ ಜಗತ್ತಿನಲ್ಲಿ ಹುಡುಕ್ತಾ ಇರ್ತೀರಾ, ಅಥವಾ ಇನ್ನೊಬ್ಬರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅಥವಾ ಇನ್ನೊಂದು ವಸ್ತು ರೂಪದಲ್ಲಾಗಿರಬಹುದು, ನಿಮ್ಮ ಇಷ್ಟಾರ್ಥಗಳನ್ನು ಇನ್ನೊಬ್ಬರು ಮುಂದುಗಡೆ ಇಡೋದಾಗಿರಬಹುದು. ನೀವು ಕಳ್ಕೊಂಡಿರೋ ವಸ್ತು ಅಂದರೆ ಇಲ್ಲಿ ನಿಮ್ಮ ಥಾಟ್ಸ್ ಆಗಿರಬಹುದು, ನಿಮ್ಮ ಇಷ್ಟಾರ್ಥಗಳಿರಬಹುದು, ನಿಮಗೆ ಬೇಕಾಗಿರೋ ಲೈಫ್ ಸ್ಟೈಲ್ ಆಗಿರಬಹುದು. ಅದನ್ನು ನೀವು ಇನ್ನೆಲ್ಲೋ ಅಂದರೆ ಮಿಸ್ಗೈಡ್ ಆಗಿ ಇನ್ನೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಅದನ್ನು ನೀವು ಪ್ರಾಸೆಸ್ ಮಾಡ್ತಾ ಇರೋವಂಥದ್ದು. ಪ್ರಾಪರ್ ವೇ ಅಂದರೆ ನೀವು ಎಲ್ಲಿ ನಿಮ್ಮ ಥಾಟ್ಸ್ನ ಎಲ್ಲಿ ಬಿಡುಗಡೆ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಮ್ಮ ಟೈಮ್ನ ನಿಮಗೆ ಬೇಕಾಗಿರೋದನ್ನು ಪಡೆಯೋದ್ರಲ್ಲಿ, ಅದರಲ್ಲಿ ಎಸ್ಪೆಷಲಿ ಹಣ ಸಂಪತ್ತು ವಿಷಯದಲ್ಲಿ ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದು ನಿಮ್ಮಲ್ಲಿ ನೀವೇ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲಿ ಕಳ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಹೇಗೆ ಫೈಂಡ್ ಔಟ್ ಆಗುತ್ತೆ ಅಂದರೆ, ನಿಮ್ಮಲ್ಲಿ ನೀವು ಅಂತರಾಳಕ್ಕೆ ಟ್ರಾವೆಲ್ ಮಾಡಿದಾಗ. ನೀವು ಎಲ್ಲಿ ಹುಡುಕಬೇಕು, ನೀವೆಲ್ಲಿ ಕಳ್ಕೊಂಡಿದ್ದೀರಾ, ನಿಮ್ಮ ಟೈಮ್ನಾಗಿರಬಹುದು, ಅಚೀವ್ಮೆಂಟ್ನಾಗಿರಬಹುದು, ನಿಮಗೆ ಬೇಕಾಗಿರೋ ವಸ್ತು ಆಗಿರಬಹುದು, ಅದು ನಿಮ್ಮಲ್ಲೇ, ಹೊರ ಜಗತ್ತಿನಲ್ಲ. ಹಾಗಾಗಿ ವಸ್ತುನ ಎಲ್ಲೋ ಬಿಸಾಕ್ಬಿಟ್ಟು ಮನೆಯಲ್ಲಿ ಬಂದು ಹುಡುಕೋದು, ಅದಕ್ಕೆ ಕೊಡೋ ಟೈಮ್ನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ವಸ್ತು ನಿಮ್ಮ ಬಳಿನೇ ಇದೆ, ನಿಮಗೆ ಬೇಕಾಗಿರೋದು ನಿಮ್ಮ ಇನ್ನರ್ ಮೈಂಡ್ಗೆ ನೀವು ಮೆಸೇಜ್ ಬಿಡುಗಡೆ ಮಾಡಬೇಕು. ಅದು ಯೂನಿವರ್ಸ್ಗೆ ಕನೆಕ್ಟ್ ಮಾಡಬೇಕು. ವಿಜುವಲೈಸೇಷನ್ ಇಂಪಾರ್ಟೆಂಟ್ ಇಲ್ಲಿ. ನಿಮ್ಮ ಅಂತರಾಳದಲ್ಲಿ ಟಾರ್ಚ್ ಹಾಕಿ ಹುಡುಕಿ, ಹೊರ ಜಗತ್ತಲ್ಲಿ ಬೇಡ, ನಿಮ್ಮ ಅಂತರಾಳದಲ್ಲಿ ಟಾರ್ಚ್ ಹಾಕಿ ಹುಡುಕಿ. ನಿಮಗೇನು ಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಅದನ್ನು ಒಂದೊಂದು ನೀವು ಈ ಅನ್ವೇಷಣದಲ್ಲಿ ಒಂದೊಂದನ್ನು ನೀವು ಅಚೀವ್ ಮಾಡ್ತಾ ಇದ್ದರೆ ಅದು ಒಳ್ಳೆ ಜರ್ನಿ ಆಗಿರುತ್ತೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂದರೆ, ನಿಮಗೆ ನಾವು ಬೇಕಾಗಿದ್ದನ್ನು ಪಡಿತಾ ಇದ್ದೀವಿ ಅನ್ನೋ ಖುಷಿನ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಒಳಗಡೆ ನಿಮ್ಮ ಅಂತರಾಳದಲ್ಲಿ ಇರೋ ಬೆಳಕನ್ನು ನೀವು ಟಾರ್ಚ್ ಹಾಕಿ ನೋಡಿ ಫಸ್ಟು. ಅದಕ್ಕೆ ನಿಮ್ಗೇನು ಬೇಕು ಅನ್ನೋದನ್ನು ಪಿಚ್ ಮಾಡಿ. ಅದು ಒಂದೊಂದು ನಿಮಗೆ ಸಾಲ್ವ್ ಆಗ್ತಾ ಇದ್ದರೆ, ನಿಮ್ಗೇನು ಬೇಕೋ ಆ ಬೇಡಿಕೆಗಳೆಲ್ಲ ಒಂದೊಂದು ಈಡೇರ್ತಾ ಇದ್ದರೆ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋ ಜರ್ನಿ ಆಗುತ್ತೆ. ನಿಮಗೆ ಒಳ್ಳೆ ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಇದರಲ್ಲಿ ಎಸ್ಪೆಷಲಿ ಮೋಟಿವ್ ಏನಾಗಿರಬೇಕಂದ್ರೆ, ನಿಮ್ಮ ಹಣ ಸಂಪತ್ತು ಕಡೆ ನೀವು ಟ್ರಾವೆಲ್ ಮಾಡ್ತಾ ಇರಬೇಕು. ಎಸ್ಪೆಷಲಿ ಅದನ್ನು ನೀವು ಬಯಸ್ತಾ ಪಿಚ್ ಮಾಡ್ತಾ ಇರಬೇಕು. ಆವಾಗ ಅಂತರಾಳಕ್ಕೆ ನೀವು ಟಾರ್ಚ್ ಹಾಕಿ ಲಾಂಗ್ ಜರ್ನಿ ಮಾಡಿದ್ರೆ ನೀವು ಬೇಕಾಗಿರೋದನ್ನು ಅಚೀವ್ ಮಾಡ್ಕೋಬೋದು. ಇವತ್ತಿನ ಈ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಮಲ್ಟಿ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಗ್ರಾಬೋವಿ ನಂಬರ್ನ ಸಹ ಹೇಳ್ಕೊಡ್ತೀನಿ. ಇಲ್ಲಿ ಏನು ಅಂದರೆ, ಒಂದೇ ಕೆಲಸನಲ್ಲಿ ನಾವು ಸೋರ್ಸ್ನ ನೋಡೋಕ್ಕಾಗೋದಿಲ್ಲ. ಮಲ್ಟಿ ಸೋರ್ಸಲ್ಲಿ ಇನ್ಕಮ್ ನೋಡಬೇಕು. ಅದಕ್ಕೆ ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ, ಬೇಜಾನ್ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಆದರೂ ರಿಟರ್ನ್ಸ್ ಪಡಿತಾ ಇಲ್ಲ. ಜೊತೆಗೆ ನಾನು ಅನೇಕ ಮಾರ್ಗಗಳಲ್ಲಿ ನಾನು ಸೋರ್ಸ್ನ ಬಯಸ್ತಾ ಇದ್ದೀನಿ ಅಂತ ಯಾರೆಲ್ಲ ಇರ್ತೀರೋ ಅವರಿಗೆ ಇವಾಗ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರೋ ಈ ಗ್ರಾಬೋವಿ ನಂಬರ್ ಸಹ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೇಮ್ ಮೆಥಡ್ ಅಂತೂ ಸೇಮ್, ಒಂದೇ ಪ್ಲೇಸ್ ಚೂಸ್ ಮಾಡ್ಕೊಬೇಕು ಪ್ರತಿನಿತ್ಯ. ಬೆಟರ್ 369 ಮೆಥಡ್ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗೆ ಬೆಟರ್ ರಿಸಲ್ಟ್ ಕೊಡುತ್ತೆ ಈ ಒಂದು ಗ್ರಾಬೋವಿ ನಂಬರ್. ಆ ಗ್ರಾಬೋವಿ ನಂಬರ್ ಏನು ಅಂದರೆ 8947197848 8947197848 ಅಥವಾ ಈ ನಂಬರ್ನ ನೀವು ಪ್ರತಿನಿತ್ಯ ಬೆಳಗ್ಗೆ 3 ಟೈಮ್, ಮಧ್ಯಾಹ್ನ 6 ಟೈಮ್, ಸಾಯಂಕಾಲ 9 ಟೈಮ್, ಈ ರೀತಿ 369 ಡಿವೈಡ್ ಮಾಡಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಇದರ ಆಪ್ಷನ್ ಆಗಿ ತಗೋಬೋದು ನೀವು. ಇಷ್ಟು ದೊಡ್ಡದು ನಮಗೆ ಡೈಲಿ ಹೇಳ್ಕೊಳಕ್ಕಾಗಲ್ಲ. ನಮ್ಮ ರೆಗ್ಯುಲರ್ ನಂಬರ್ ಆಗಿ ನಮಗೆ ಮೈಂಡಲ್ಲಿ ಒಂದೇ ಒಂದು ಫಿಕ್ಸ್ ಆಗಿದೆ, ಅದನ್ನೇ ಹೇಳ್ಕೊತೀವಿ ಅಂದರೆ ಬೆಟರ್ 520741 ಅಂತ ನಾನು ಇದಕ್ಕೆ ಮೊದಲಿನ ವೀಡಿಯೋನಲ್ಲಿ ಹೇಳಿದ್ದೆ. ಈ ನಂಬರ್ನ ಬೇಕಿದ್ದರೂ ನೀವು ಫಾಲೋಅಪ್ ಮಾಡ್ಬೋದು. 369 ಮೆಥಡ್ನ ಯೂಸ್ ಮಾಡಿಬಿಟ್ಟು. ರಿಸಲ್ಟ್ ಅಂತೂ ಚೆನ್ನಾಗಿರುತ್ತೆ. ಟ್ರಾವೆಲ್ ಎಲ್ಲಿ ಮಾಡಬೇಕು, ನಿಮ್ಮಲ್ಲಿ ನೀವು ಮಾಡಬೇಕು. ಎಲ್ಲಿ ಹುಡುಕಬೇಕು, ಎಲ್ಲಿ ಟಾರ್ಚ್ ಹಾಕಿ ಹುಡುಕಬೇಕು, ನಿಮ್ಮಲ್ಲಿ ನೀವು ಕಳ್ಕೊಂಡಿರೋ ಟೈಮ್ನ, ನಿಮಗೆ ಬೇಕಾಗಿರೋ ಅಚೀವ್ಮೆಂಟ್ಸ್ನ ನಿಮ್ಮ ಇನ್ನರ್ ಮೈಂಡ್ ಅಂತರಾಳದಲ್ಲಿ ನೀವು ಟ್ರಾವೆಲ್ ಮಾಡಬೇಕಾಗ್ತದೆ. ಈ ಒಂದು ಸಕ್ಸಸ್ ನೀವು ನೋಡಬೇಕಂದ್ರೆ ಸದಾಕಾಲ ನೀವು ನಿಮಗಾಗಿ ನೀವು ಟೈಮ್ ಕೊಡಬೇಕು. ಹೊರ ಜಗತ್ತಿನ ತ್ಯಜಿಸಿ ಅಂತ ನಾನು ಇದಕ್ಕೆ ಮೊದಲಿನ ವೀಡಿಯೋನಲ್ಲಿ ಹೇಳಿದ್ದೀನಿ. ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ರಿ, ಸಾಕು. ನೀವು ಇದನ್ನು ಮಾಡ್ತೀರಾ, ಈ ಗ್ರಾಬೋವಿ ನಂಬರ್ಸ್ನ ತಗೊತೀರಾ, ಅಥವಾ ನಿಮ್ಮೊಳಗೆ ನೀವು ಟೈಮ್ ಟ್ರಾವೆಲ್ ಮಾಡಿ ಫಾಸ್ಟ್ ಈಸ್ ಫಾಸ್ಟ್ ಆಗೋಗಿರೋದನ್ನೆಲ್ಲ ಒಳ್ಳೆಯದಕ್ಕೆ ಅಂತ ಬಯಸ್ಬಿಟ್ಟು ಅದನ್ನು ಬಿಟ್ಟುಬಿಡಿ. ನಿಮಗೆ ಏನು ಬೇಕೋ ಈಗ ಕ್ರಿಯೇಟಿವ್ ಥಾಟ್ಸ್ನ ಬಿಡುಗಡೆ ಮಾಡಿ. ಹಾಗಾಗಿ
ನಿಮ್ಮ ಅಂತರಾಳದಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕೆ ಟೈಮ್ ತೊಗೊಳ್ಳಿ. ಹೊರ ಜಗತ್ತಿಗೆ ಫುಲ್ ಸ್ಟಾಪ್ ಇಡ್ರಿ. ಇವತ್ತಿಂದ ಅಟ್ಲೀಸ್ಟ್ ಇಷ್ಟು ದಿವಸ ವೀಡಿಯೋಗಳು ಕೇಳಿಸ್ಕೊಂಡ್ರೂ ನೀವು ಸತತ ಪ್ರಯತ್ನ ಮಾಡಿಲ್ಲ ಅಂದ್ರೂ ಇವತ್ತಿಂದ ಡೇ 1 ಅಂತ ಶುರು ಮಾಡಿ, ರೀಸ್ಟಾರ್ಟ್ ಮಾಡಿ, ಜನರೇಟ್ ಮಾಡ್ಕೊಳ್ಳಿ, ನಿಮ್ಮ ಥಾಟ್ಸ್ನ ಬಿಡುಗಡೆ ಮಾಡಿ. ಸೊ ಮೆಡಿಟೇಷನ್ ಮಾಡಿ. ಇದಕ್ಕೋಸ್ಕರ ಅಂತಲೇ ಈ ಗ್ರಾಬವಿ ನಂಬರ್ಸ್ನ ಹೇಳ್ಕೊಳ್ಬೇಕಿದ್ರು ಮೆಡಿಟೇಟ್ ಮಾಡ್ಬೋದು. ಜೊತೆಗೆ ನಿಮ್ಮ ಥಾಟ್ಸ್ ಏನಿದೆ ಅದನ್ನು ಕ್ಲಿಯರಾಗಿ ವಿಜುವಲೈಸೇಷನ್ ಮಾಡ್ಕೊಂಡು ಯೂನಿವರ್ಸ್ಗೆ ಕನ್ಫ್ಯೂಸ್ ಮಾಡದೆ ಕ್ಲಿಯರಾಗಿ ಹೇಳಬೇಕು. ಏನನ್ನ ಬಯಸ್ತಾ ಇದ್ದೀರಾ? ಹಣನ, ವಾಹನನ, ಲಕ್ಸುರಿ ಲೈಫ್ನ, ವಸ್ತುನ, ಏನು ಅನ್ನೋದು ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊಬೇಕು. ಸೊ ಈ ಒಂದು ಗ್ರಾಬವಿ ನಂಬರ್ಸ್ ಸಹ ನಿಮಗೆ ಯೂಸ್ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿಬಿಟ್ಟು ಡೈಲಿ ಹೇಳ್ಕೊಳ್ಳಿ ಅಥವಾ ಬರೀರಿ. ಇದಕ್ಕಂತ ಸ್ಪೇರಾಗಿ ಬುಕ್ ಹಿಡಿಯೋಕ್ಕೆ ಹೇಳಿದ್ದೆ, ಅದರಲ್ಲಿ ಬರ್ಕೋಬಹುದು. ಗ್ರೀನ್ ಪೆನ್ ತಗೋಬಹುದು, ನಿಮ್ಮ ರಿಸ್ಟ್ ಮೇಲೆ ಬೇಕಿದ್ದರೂ ಬರ್ಕೋಬಹುದು. ಅದೆಲ್ಲ ನಿಮ್ಮ ಅಬ್ಸರ್ವೇಷನ್ಗೆ ಡೈಲಿ ನೀವು ಅದನ್ನು ನೋಡ್ತಾ ಇರಬೇಕು. ನಿಮ್ಮ ಥಾಟ್ಸ್ನ ನಿಮಗೆ ನೆನಪು ಬರೆದೋದಕ್ಕೆ ನಿಮ್ಮ ರಿಸ್ಟ್ ಮೇಲೆ ಬರ್ಕೋಬಹುದು. ನೀವು ಬೆಟರ್ ಒಂದು ನೋಟ್ಬುಕ್ಕಲ್ಲಿ ಬೇಕಿದ್ದರೂ ಬರ್ಕೋಬಹುದು ಅಥವಾ ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ಇದೇ ಒಂದು ಗ್ರಾಬವಿ ನಂಬರ್ಸ್ನ ಪ್ರಿಂಟೌಟ್ ತೆಗೆದು ಕಲರ್ಫುಲ್ಲಾಗಿ ಹೈಲೈಟ್ ಆಗಿ ಲೈಟಿಂಗ್ಸ್ ಹೈಲೈಟ್ ಆಗೋ ಥರ ಅದನ್ನು ಪ್ರಿಂಟೌಟ್ ಮಾಡಿಕೊಂಡು ನೀವು ಪ್ರತಿದಿನ ನೋಡೋ ಒಂದು ವಿಷನ್ ಬೋರ್ಡಲ್ಲಿ ಬೇಕಿದ್ದರೂ ಹಾಕ್ಕೋಬೋದು. ಪರ್ಟಿಕ್ಯುಲರ್ ಇಂಟೆನ್ಷನ್ ಇರಬೇಕು. ನೀವು ಯಾವುದನ್ನು ಬಯಸ್ತಾ ಇದ್ದೀರೋ ಅದಕ್ಕೆ ರಿಲೇಟೆಡ್ ಆಗಿರೋ ಗ್ರಾಬವಿ ನಂಬರ್ನ ಪ್ರಿಂಟೌಟ್ ತೆಗೆದು ಹಾಕ್ಕೊಂಡು ನೋಡ್ತಾ ಇರಿ. ಅಥವಾ ನಿಮ್ಮ ಪಾಸ್ವರ್ಡ್ ಕೋಡ್ಸ್ ವೈಸು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ಮೊಬೈಲಲ್ಲಿ ಏನೇ ಕರೆಕ್ಟ್ ನಾವು ಒಂದು ಪಾಸ್ವರ್ಡ್ ಇಡ್ತೀವಲ್ಲ ಅಂಥದ್ರಲ್ಲಿ ಇದನ್ನು ಪ್ಲೇಸ್ ಮಾಡ್ಬೋದು. ಅಥವಾ ಲಾಕ್ಗೆ ನೀವು ಯಾವುದೋ ಒಂದಕ್ಕೆ ಲಾಕಿಂಗ್ ಸಿಸ್ಟಮ್ ಒಂದು ಫೈಲ್ಗೆ ಕೋಡಾಗಿ ಇಟ್ಕೋಬಹುದು. ಈ ಥರ ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಪಾಸಿಟಿವ್ ಥಾಟ್ಸ್ ಬಿಡುಗಡೆ ಆಗೋದ್ರಲ್ಲಿ ಜೊತೆಗೆ ಆ ಥಾಟ್ಸ್ ಎಲ್ಲ ರಿಯಲೈಸ್ ಆಗಿ ಆ ಒಂದು ಖುಷಿನ ನೀವು ಪಡೆಯೋಕ್ಕೆ ಖಂಡಿತ ಇದರಲ್ಲಿ ರಿಸಲ್ಟ್ ಇರುತ್ತೆ. ಮಾಡಿ ನೋಡಬೇಕು. ಪ್ರಯತ್ನ ನಿಮ್ಮದಾಗಿರಬೇಕು. ಸಕ್ಸಸ್ ಅನ್ನೋದು ಡಬಲ್ ಆಗಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.